ಒಂದು ಮನೆಯವರು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆದಿದ್ರೆ ಮತ್ತೊಂದು ಮನೆಯವರು ಉಚಿತವಾಗಿ ವಿದ್ಯುತ್ ಬಳಕೆ ಮಾಡ್ತಿದ್ದಾರೆ. ಇನ್ನು ಪ್ರತಿ ಮನೆಯ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಿದ್ದಾರೆ. ಹೀಗೆ 5 ಗ್ಯಾರಂಟಿ ಸೌಲಭ್ಯಗಳನ್ನ ಎಲ್ಲರೂ ಬಳಸಿಕೊಳ್ತಿದ್ದಾರೆ ನಿಜ. ಆದರೆ ಇದೇ ಗ್ಯಾರಂಟಿಗಳಿಗೆ ಸರ್ಜರಿ ಮಾಡಲು ಸರ್ಕಾರ ಮುಂದಾಗ್ತಿದ್ದಂತೆ ಜನ ಆತಂಕಗೊಂಡಿದ್ದಾರೆ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದುಹಾಕುವಂತ ಒಂದು ಪರಿಷ್ಕರಣೆ ಮಾತ್ರ ಮಾಡ್ತಾ ಇದ್ದೀವಿ. ಅನರ್ಹರಿಗೆ ಕೊಡ್ಬೇಕಾ ಅಥವಾ ಡಬಲ್ ತಗೊಳ್ಳೋಂತ ಕೊಡ್ಬೇಕಾ, ಸತ್ತವ್ರಿಗೆ ಕೊಡ್ಬೇಕಾ? ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ಈಗ ಏನದ ಕಂಟಿನ್ಯೂ ಅದೇ ನಡೆಸ್ಕೊಂಡು ಹೋಗ್ಬೇಕ್ರಿ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇನ್ನೊಂದ್ಸಲ ಹಾಕ್ತಿವಿ. 2,000 ರೂಪಾಯಿ ಬೇಕು, ಬಸ್ ಚಾರ್ಜ್ ಫ್ರೀ ಬೇಕು, ಕರೆಂಟು ಫ್ರೀ ಬೇಕು. ಸೇರಿಸಿ ಇನ್ನೂ ಒಂದು ಸ್ವಲ್ಪ ಕೊಟ್ಟರು ಪರವಾಗಿಲ್ಲ. ಬೇಡವೇ ಬೇಡ, ಅದು ಅಮೌಂಟೇ ಬೇಡ. ಇವ್ರು 2,000 ಕಾಯ್ಕೊಂಡು ಯಾರು ಕಾಯ್ಕೊಂಡು ಕೂತ್ಕೊಂಡು ಇಲ್ಲ. ಸರ್ಕಾರದ ನಿರ್ಧಾರ ಒಳ್ಳೆಯದು ಅಂತ ಕೆಲವರು ಹೇಳಿದ್ರೆ ನಾವ್ಯಾಕೆ ಅರ್ಜಿ ಸಲ್ಲಿಸಬೇಕು ಅಂತ ಮತ್ತೆ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದ್ದಂತೆ ಕೆಲ ಫಲಾನುಭವಿಗಳು ಆಕ್ರೋಶಗೊಂಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ಬಡವರಿಗೆ ಅನ್ಯಾಯ ಆಗಲ್ಲ ಅಂತಿದೆ. ಅಷ್ಟಕ್ಕೂ ಗ್ಯಾರಂಟಿ ಗುದ್ದಾಟದಲ್ಲಿ ಇಂದು ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಗ್ಯಾರಂಟಿ ಪರಿಷ್ಕರಣೆ ಅಲ್ಲ, ಅನರ್ಹರ ಪರಿಷ್ಕರಣೆ. ಸರ್ಜರಿ ಗೊಂದಲಗಳಿಗೆ ತೆರೆ ಎಳೆದ ಸಚಿವ ಜಾರ್ಜ್. ಗೃಹಲಕ್ಷ್ಮಿಯ 2,000 ಹಣ ಬೇಕಂದ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕು. ಗೃಹಜ್ಯೋತಿ ಮೂಲಕ ಉಚಿತ ವಿದ್ಯುತ್ ಬೇಕಂದ್ರೂ ಕೂಡ ಅರ್ಜಿ ಸಲ್ಲಿಸಲೇಬೇಕು. ಅಷ್ಟೇ ಅಲ್ಲ, ಆಧಾರ್ ತೋರಿಸಿ ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಿರುವ ಮಹಿಳೆಯರ ಕೈಗೆ ಐಡೆಂಟಿಟಿ ಕಾರ್ಡ್ ಕೊಡಲು ಸರ್ಕಾರ ನಿರ್ಧರಿಸಿದೆ. ಹೀಗೆ 3 ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಆಪರೇಷನ್ ಆರಂಭಿಸುತ್ತಿದ್ದಂತೆ ಫಲಾನುಭವಿಗಳು ಭಯಗೊಂಡಿದ್ದಾರೆ. ನಮ್ಮ ಸೌಲಭ್ಯ ಕಿತ್ಕೊಳ್ತಾರಾ ಅನ್ನೋ ಆತಂಕದಲ್ಲಿದ್ದಾರೆ. ಈ ಆತಂಕಕ್ಕೆ, ಈ ಗೊಂದಲಗಳಿಗೆ ಸಚಿವರು ತೆರೆ ಎಳೆದಿದ್ದಾರೆ. ಅನರ್ಹರ ಪರಿಷ್ಕರಣೆ ಅಷ್ಟೇ, ನ್ಯೂನತೆಗಳನ್ನ ಸರಿ ಮಾಡ್ತೀವಿ ಅಷ್ಟೇ ಅಂತ ಇಂಧನ ಸಚಿವ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದುಹಾಕುವಂತ ಒಂದು ಪರಿಷ್ಕರಣೆ ಮಾತ್ರ ಮಾಡ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮುಖ್ಯಮಂತ್ರಿಯವರು ಕೂತು ಫೈನಲೈಸ್ ಮಾಡಿ ಕ್ಯಾಬಿನೆಟಲ್ಲಿ ಅದು ತಂದು ಅದು ಫೈನಲೈಸ್ ಆದ್ಮೇಲೆ ನಿಮಗೆಲ್ಲ ಸವಿಸ್ತಾರವಾಗಿ ತಿಳಿಸಿ. ಯೋಜನೆಯಿಂದ ಅನರ್ಹರನ್ನ ಕೈ ಬಿಡೋದ್ರಲ್ಲಿ ತಪ್ಪೇನಿದೆ ಅಂತ ಸಚಿವ MB ಪಾಟೀಲ್ ವಿರೋಧ ಪಕ್ಷಗಳನ್ನ ಪ್ರಶ್ನಿಸಿದ್ದಾರೆ. ಇವತ್ತು ಅನರ್ಹರಿಗೆ ಕೊಡ್ಬೇಕಾ ಅಥವಾ ಡಬಲ್ ತಗೊಳ್ಳೋಂತ ಕೊಡ್ಬೇಕಾ, ಸತ್ತವ್ರಿಗೆ ಕೊಡ್ಬೇಕಾ? ಇನ್ನೂ ವಾದ ಏನಿರ್ಬೇಕಂದ್ರೆ, ಇನ್ನು ಯಾರಾದ್ರೂ ಉಳಿದೋಗಿದ್ರೆ, ಅರ್ಹರಿದ್ದವರು ಉಳಿದೋಗಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡಬೇಕು. ಇದು ಸರ್ಕಾರದ ಸಮರ್ಥನೆಯಾಗಿದ್ರೆ ಮತ್ತೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಬಗ್ಗೆ ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹೊಸ ಅರ್ಜಿ ಆಗಬೇಕು, ಮತ್ತೆ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ಹೊಸ ಅರ್ಜಿ ಆಗಬೇಕಂದ್ರೆ ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು, ಕೆಲಸಗಳೆಲ್ಲ ಬಿಟ್ಟು ನಿಂತ್ಕೋಬೇಕು. ಆಮೇಲೆ ಅವ್ರೇನು ಹೇಳ್ತಾರೆ, ಆನ್ಲೈನ್ನಲ್ಲಿ ಇಷ್ಟು ಫೀಸ್ ಕಟ್ಟಬೇಕು, ಅಷ್ಟು ಫೀಸ್ ಕಟ್ಟಬೇಕು. ಮಹಿಳೆಯರಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಇವರು. ಇದು ಸರಿಯಲ್ಲ ಅಂತ ನನ್ನ ಭಾವನೆ. ರಾಜ್ಯೋತಿ ಕರೆಂಟಿಂದು ಅದು ಏನು ಹಾಕಬಾರ್ದ್ರಿ. ಈಗ ಏನದ ಕಂಟಿನ್ಯೂ ಅದೇ ನಡೆಸ್ಕೊಂಡು ಹೋಗ್ಬೇಕ್ರಿ. ಇದ್ದಿಲ್ಲ ಅಂದರೂ ಇಲ್ಲ, ಬಡವ್ರ ಮಕ್ಕಳು ಎಲ್ಲ ಹೆಣ್ಮಕ್ಳು ಎಲ್ಲ ರೋಡಿಗೆ ಎಳ್ದು ಭಾಳ ಜಗಳ ಅದು ಆತವ್ರಿ. ಈಗ ಏನದ ಕಂಟಿನ್ಯೂ ಇದೇ ಮಾಡ್ಕೊಂಡು ಹೋಗ್ಬೇಕ್ರಿ. ಈಗ 2,000 ರೂಪಾಯಿ ಬಂದರೂ ಸಹ ಅದೇ ಥರ ರೇಟು ಸಹ ಉಂಟು. ತಿಂಗ್ಸಿ ಸಾಮಾನಿಗೆ ಅದು A to Z ಎಲ್ಲ ರೇಟೇ. ಅದ್ರ ಬಂದರೂ ಆಯ್ತದೆ, ಬರ್ದಿದ್ರು ಆಯ್ತದೆ. ಅಂದರೆ ಕೆಲವರಿಗೆ, ಮನೇಲಿ ಕೂರೋರಿಗೆ, ವಯಸ್ಸಾದವರಿಗೆ ಉಪಕಾರ ಆಯ್ತದೆ 2,000 ರೂಪಾಯಿ ಕೊಟ್ಟರೆ ಅಂತ ನಮ್ಮ ಅಭಿಪ್ರಾಯ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇನ್ನೊಂದ್ಸಲ ಹಾಕ್ತೀವಿ ಅಪ್ಲಿಕೇಶನ್. ವಿಷಯ ಏನು ಅಂದ್ರೆ, ಈ ಯೋಜನೆಗಳಿಗೆ ಇನ್ನಷ್ಟು ಹಣ ಕೊಡ್ಲಿ ಅಂತ ಸಿಎಂ DKಶಿಗೆ ಕೆಲ ಮಹಿಳೆಯರು ಮನವಿ ಮಾಡಿದ್ರೆ ಮತ್ತೆ ಕೆಲವರು ನಾವು ಅರ್ಜಿ ಸಲ್ಲಿಸೋದೇ ಇಲ್ಲ ಅಂತಿದ್ದಾರೆ. 2,000 ರೂಪಾಯಿ ಬೇಕು, ಬಸ್ ಚಾರ್ಜ್ ಫ್ರೀ ಬೇಕು, ಕರೆಂಟು ಫ್ರೀ ಬೇಕು. ನಮಗೆ ನಮ್ಗೆ ಇಲ್ಲಿ ಏನು ಹೂವಲ್ಲಿ ಏನೂ ಕೇಳ್ತಾ ಇಲ್ಲ. ನಾವು 10 ವರ್ಷದಿಂದ ವ್ಯಾಪಾರ ಮಾಡ್ತೇವೆ, 10 ವರ್ಷದಿಂದ ಏನೂ ಸಿಕ್ಕಿಲ್ಲ. DK ಶಿವಕುಮಾರ್ ಅವರು ಅದರೊಳಗೂ ನಮಗೂ ಸೇರಿಸಿ ಇನ್ನೂ ಒಂದು ಸ್ವಲ್ಪ ಕೊಟ್ಟರು ಪರವಾಗಿಲ್ಲ. ಬೇಡವೇ ಬೇಡ, ಅದು ಅಮೌಂಟೇ ಬೇಡ. ಇವ್ರು 2,000 ಕಾಯ್ಕೊಂಡು ಯಾರು ಕಾಯ್ಕೊಂಡು ಕೂತ್ಕೊಂಡು ಇಲ್ಲ. ಅಲ್ಲ, ಸ್ಟಾಪ್ ಮಾಡಿಬಿಡಿ. ಕರೆಂಟ್ ಬಿಲ್ಲು ಬೇಡ, ಇದು ಬೇಡ, ಬಸ್ಸು ಬೇಡ, ನಾವು ಹೇಳೋದು. ಇನ್ನು ಗ್ಯಾರಂಟಿ ಪರಿಷ್ಕರಣೆಯನ್ನ ಕೆಲವರು ಸ್ವಾಗತಿಸಿದ್ರೆ ಮತ್ತೆ ಕೆಲವರು ಅವತ್ತು ಸರ್ಕಾರ ಏನ್ ಮಾತು ಕೊಟ್ಟಿತ್ತು ಅಂತ ಪ್ರಶ್ನಿಸಿದ್ದಾರೆ. ಅದರಲ್ಲಿ ಅದನ್ನು ಸ್ಕ್ರೂಟಿನಿ ಮಾಡಿ ಯಾರು ಇದ್ದಾರೆ, ಯಾರು ಇದರಲ್ಲಿ ಜಾಸ್ತಿ ಬೆನಿಫಿಟ್ ತಗೊಳ್ತಿದ್ದಾರೆ, ಯಾರು ಅರ್ಹರು ಅಂತ ನೋಡಿ ಅದನ್ನು ಸ್ಕ್ರೂಟಿನಿ ಮಾಡಿದರೆ ಒಳ್ಳೆದ ನನ್ನ ಅನಿಸಿಕೆ. ನನಗೂ ಫ್ರೀ ಮಾದೇವಪ್ಪ, ನಿನಗೂ ಫ್ರೀ ಅಂದ್ರಿ, ಎಲ್ಲರಿಗೂ ಫ್ರೀ ಅಂದ್ರಿ.
ಈಗೆಲ್ಲ ಹೋಯ್ತು ಆ ಮಾತು ಏನಕ್ಕೆ ಅಂತಕ್ಕಂಥದ್ದನ್ನ ನೀವು ಇವತ್ತೇನು ಗೃಹಜ್ಯೋತಿ ಉಚಿತ ಕೊಡ್ತೀವಿ ಅಂತಕ್ಕಂಥ ಏನು ಮಾತು ಕೊಟ್ಟಿದ್ದೀರಲ್ಲ ಅದನ್ನು ಹಾಗೆ ಮುಂದುವರಿಸಿ ಪರಿಷ್ಕರಣೆ ಅಂತಕ್ಕಂಥ ವಿಷಯ ಯಾಕೆ ಬೇಕಾಗಿತ್ತು? ಏನು ಸಮಸ್ಯೆ ಆಗಿದೆ ಅದರಲ್ಲಿ ಏನು ತೊಂದರೆ ಆಗಿದೆ? ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ವಿರೋಧಿಸುತ್ತಿರೋ ಮಹಿಳೆಯರು ಉಚಿತ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ವಿತರಣೆ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ತುಂಬ ಸರಿ ಇದೆ ಸ್ಮಾರ್ಟ್ ಕಾರ್ಡ್. ಯಾಕಂದರೆ ಆಧಾರ್ ಕಾರ್ಡಲ್ಲಿ ಏನಾಗುತ್ತೆ ಅಂತ ಅಂದರೆ ತುಂಬ ಫೇಕ್ ಎಲ್ಲ ಇರುತ್ತೆ. ತುಂಬ ಹೇಗೆ ಅಂದರೆ ಸುಮ್ಮನೆ ಯಾರ್ದಾರ್ದೋ ಆಧಾರ್ ಕಾರ್ಡ್ ಎಲ್ಲ ಬಳಸ್ಬಿಟ್ಟು ಓಡಾಡೋದು ತುಂಬ ಮಾಡ್ತಾ ಇದ್ದಾರೆ ಜನಗಳು. ತುಂಬ ಫೇಕ್ ಇರುತ್ತೆ ಆಧಾರ್ ಕಾರ್ಡಲ್ಲೆಲ್ಲ. ಇವಾಗ ಹೇಗೆ ಅಂತಂದರೆ ಸ್ಮಾರ್ಟ್ ಕಾರ್ಡ್ ಎಲ್ಲ ನೋಡಿಬಿಟ್ಟು ಫಿಲ್ಟ್ರ್ ಮಾಡಿ ಮಾಡಿಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲರೂ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳೋದು ಒಳ್ಳೆಯದು. ಸ್ಮಾರ್ಟ್ ಕಾರ್ಡ್ ಅಂದ್ರೆ ಭಾಳ ಚಲೋ ರೀ ಸರ್. ಯಾಕಂದ್ರೆ ಸೇಫ್ಟಿ ದರ್ವಂದಕ್ಕೆ ಪಟಕ್ಕನ ತೊಗೊಂಡು ಹೋಗೋಕೆ ಎಲ್ಲ ಸೇಫ್ಟಿ ಇರ್ತೈತಿ, ಅನುಕೂಲ. ಇದು ಆಧಾರ್ ಅಂತಾರಲ್ರಿ, ಏನಾರ ಸಮಸ್ಯೆ ಬಂತಂದ್ರೆ ಪಟ್ಟಕ್ಕನ ಇದು ಹಂಗೆ ಆಗಂಗಿಲ್ಲ, ಅದು ಹಂಗೆ ಇಳಂಗಿಲ್ಲ, ಇದು ಬರಾಬರಿ ಇಲ್ಲ, ಏನೂ ಇಲ್ಲ ಅಂತ ಹಿಂಗೆ ಬಸ್ನ್ಯಾಗೂ ಸಮಸ್ಯೆ ಮಾಡ್ತಾರೆ. ಅದರ ಸಂಬಂಧ ಇದು ಸ್ಮಾರ್ಟ್ ಕಾರ್ಡನೇ ಭಾಳ ಚಲೋ ರೀ. ಅದೇ ಅಂದರೆ ಯುನೀಕ್ ಐಡೆಂಟಿಟಿ ಇರುತ್ತೆ. ಸೊ ಅದ್ರ ಮೇಲೆ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ ಆಧಾರ್ ಕಾರ್ಡ್ಗಿಂತ. ಮಿಸ್ಯೂಸ್ ಆಗಲ್ಲ ಮತ್ತು ಬೇರೆಯವ್ರ ಐಡೆಂಟಿಟಿನ ಇದು ಮಾಡೋಕ್ಕೆ ಮಿಸ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದೇ ಬೆಟರ್ ಅನಿಸುತ್ತೆ. ಹೀಗೆ ಗ್ಯಾರಂಟಿ ಪರಿಷ್ಕರಣೆ ನಿರ್ಧಾರವನ್ನ ಕೆಲವರು ವಿರೋಧಿಸಿದ್ರೆ ಮತ್ತೆ ಕೆಲವರು ಸ್ವಾಗತಿಸಿದ್ದಾರೆ. ಜನರ ಅಭಿಪ್ರಾಯ ಏನೇ ಇದ್ರೂ ಪರಿಷ್ಕರಣೆ ಮಾತ್ರ ಗ್ಯಾರಂಟಿ ಅಂತಿದೆ ಸರ್ಕಾರ. ಬ್ಯೂರೋ ರಿಪೋರ್ಟ್, TV9.